ಸೊ ಬಂದಂಥ ಎಲ್ಲ ಥಿಯೇಟ್ರ್ ಓನರ್ಸ್ ಹೇಳಿದ್ದೇನೆಂದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿಸಿ ಅಂತ ಹೇಳಿ. ಸಿನಿಮಾ ನಿರ್ಮಾಣ ಆಗಿ ನಿರ್ದೇಶನ ಆಗಿ ತಯಾರಾಗತ್ತೆ, ಆದರೆ ಥಿಯೇಟ್ರ್ಗಳ ಮೂಲಕ ಜನರಿಗೆ ತಲುಪಿಸೋದೆ ನಮ್ಮ ಡಿಸ್ಟ್ರಿಬ್ಯೂಟರು. ಸೊ ಇವತ್ತು ಒಂದು ಸಿಕ್ಕಾಪಟ್ಟೆ ಹ್ಯಾಪಿ ಮೂಡಲ್ಲಿರುವಂಥ ನಮ್ಮ ಡಿಸ್ಟ್ರಿಬ್ಯೂಟರ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಜಗದೀಶ್ ಫಿಲ್ಮ್ಸ್ನ ಜಗದೀಶ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕಪ್ಪ ಪ್ಲೀಸ್. ಕಣ್ಗಳಲ್ಲಿ ಖುಷಿ ಎಲ್ಲ ಕಾಣಿಸ್ತಾ ಇದೆ. ಸೊ ನಿಮ್ಮ ಮಾತು. ಗುಡ್ ಈವ್ನಿಂಗ್. ಮೊದಲನೇದಾಗಿ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಆಗಿ. ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹೇಗೆ ಅಂತ ಅಂದರೆ ನನಗೆ ಇವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರೇ ಡಿಸ್ಟ್ರಿಬ್ಯೂಷನ್ ಇದು ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳು, ಈಗ ನಮ್ಮ ಥಿಯೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಕುಂದ ವೆಂಕಟೇಶಣ್ಣ ಇರ್ಬೋದು, KP ಶ್ರೀಕಾಂತ್ ಅವರು, ಅವ್ರು ಬಿಡಿ ನಮ್ಗೆ ಯಾವಾಗಲೂ ಒಂಥರ ಬ್ಯಾಕ್ ಸಪೋರ್ಟ್ ಅವರು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು, ಇವರೆಲ್ಲ ಹೇಳಿದರು. ಬಟ್ ಅನ್ಫಾರ್ಚುನೇಟಾಗಿ ಇದನ್ನು ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಭೈರತಿ ರಣಗಲ್. ಆವಾಗ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದು ಈ ಡೇಟಿಗೆ ಬಂದು ಲಾಕಾಯ್ತಲ್ಲ ಅಂದ್ಬಿಟ್ಟು ಈ ಸ್ಟೇಜಲ್ಲೇ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ ರಿಲೀಸ್ ಈವೆಂಟ್ಗೆ. ಅವತ್ತು ಅಣ್ಣನ ನಾನು ಕೇಳ್ತೀನಿ ಇಲ್ಲಿ, ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಒಂದು ಸ್ವಲ್ಪ ಮಾತಾಡ್ಬೇಕಣ್ಣ, ಅದನ್ನ ಬರ್ತೀನಿ ಅಂತ. ಜಗದೀಶ್ ನೀನು ಯಾವಾಗ ಬೇಕಾದ್ರೂ ಬಾರಪ್ಪ ಮನೆಗೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಅದಾಗ ಒಂದು ವೀಕು 10 ಡೇಸ್ಗೇನೋ ನಾನು ಅಲ್ಲಿ ಹೋಗಿ ನಮ್ಮದುದ್ರೆ ನಂಬಿಬಿಟ್ರೆ ಬಿಡಿ, ಇಷ್ಟು ದೊಡ್ಡ ಬ್ಯಾನರು, ಗೀತಾ ಪಿಕ್ಚರ್ಸ್ ಬ್ಯಾನರು, ಇಷ್ಟು ಟೈಟ್ಲು, ಇಷ್ಟು ಕ್ರೇಜಿರೋ ಮೂವಿನ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾನನ್ನು ಕೊಡ್ತಾರೆ ಅಂತ ಅಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅದು. ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ, ಈ ಭೈರತಿ ರಣಗಲ್ನ ಇದನ್ನು ನಾನೊಂದು ಉತ್ತಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಉತ್ತನ ಏನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತವೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲಮ್ಸ್ ಅಂತ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಸರ್ ಅದು. ಅದನ್ನು ನೋಡ್ತಾ ಇದ್ದರೆ ಇವತ್ತಿಗೂ ಕೂಡ ಜುಮ್ಮನ್ನುತ್ತೆ ಮೈಯೆಲ್ಲ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತ ಅಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳನ್ನ ನಮ್ಮದು ಭೈರತಿ ರಣಗಲ್ಗೆ ಕೊಟ್ಟು ಹೈಯೆಸ್ಟ್ ಥಿಯೇಟ್ರುಗಳು ಭೈರತಿ ರಣಗಲ್ಗೆ ಇದ್ದು ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೇಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ, ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ ನಿಮಗಂತೂ ದೊಡ್ಡ ಥ್ಯಾಂಕ್ಸ್. ಪಾಪ ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲಿಟಲ್ ಭರತ್ ಅವರು, ಅವ್ರಿಗೊಂದು ಥ್ಯಾಂಕ್ಸ್. ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಅಲ್ಲೂರಿಗೂ ಅಂತ ಒಬ್ಬರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇದೇ ರೀತಿ ಅಣ್ಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ರಿಗೂ ನಮಸ್ತೆ ಅಂತ ಹೇಳ್ತೀನಿ. ಅದು ನಮ್ಮದು ಅವತ್ತು ಆ್ಯಕ್ಚುಲಿ ಈ ರಿಲೀಸ್ಗೆ ಅವತ್ತು ನಂಬರ್ ಆಫ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋರ್ಸ್ಗಳು ಮಾಮೂಲಿ ರೆಗ್ಯುಲರ್ ಆಗಿ ಇವತ್ತು ನಾವೇನೋ ಹೇಳ್ಬೋದು ಸರ್. ಯಾಕೆ ಅಂತ ಅಂದರೆ ಇವತ್ತು ಪ್ರತಿಯೊಬ್ಬರ ಹತ್ರನೂ ಇವತ್ತು ಬುಕ್ ಮೈ ಶೋ ಆ್ಯಪ್ಗಳು ಪ್ರತಿಯೊಂದು ಆನ್ಲೈನ್ ಇರೋದ್ರಿಂದ ಎಲ್ಲ ನೋಡ್ತಾರೆ. ನಾವೇನೇ ಸುಳ್ಳು ಹೇಳಿದ್ರು 1 ನಿಮಿಷ ಕಂಡುಹಿಡ್ಬಿಡ್ತಾರೆ. ಶೋಗಳು ನಮ್ಗೆ ಆ್ಯಕ್ಚುಲಿ ಕಮ್ಮಿನೇ ಇದ್ದಿತ್ತು. ಅದರಲ್ಲೂ ನಾವೆಲ್ಲ ಕಿತ್ತಾಡಿಕೊಂಡು, ಅದರಲ್ಲೂ ನಮಗೊಂದು ಒಳ್ಳೆ ರ್ಯಾಪೋ ಇದೆ ಮಲ್ಟಿಪ್ಲೆಕ್ಸರ್ ಜೊತೆ. ಅವ್ರಿಗೆಲ್ಲ ನಾನು ಸಪ್ರೇಟಾಗೆಲ್ಲ ಕರೆಸಿ ಇದು ಹಿಂಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ವೆರಿ ಗುಡ್ ಸೋರ್ಸ್ ಬಂತು. ನಾನು ಅವ್ರಿಗೆ ಹೇಳಿದ್ದೆ, ನಾನು ಆಫೀಸಲ್ಲಿ ಕರೆಸಿ, ನೋಡಿ ಇದಕ್ಕೆ ಏನು ಶೋ ಮಾಡಿದ್ದೀರಾ, ಒಂದು ದಿನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸಿನಿಮಾ ನಾನು ಅಲ್ಲಲ್ಲೇ ನೋಡಿದ್ದೀನಿ ಆಲ್ರೆಡಿ. ಸಿನಿಮಾ ಬಂದು ನೆಕ್ಸ್ಟ್ ಲೆವೆಲ್ಗಿದೆ ಈ ಸಿನಿಮಾ.
ಅಂತ ನಾನು ಅವ್ರಿಗೆ ಶುರು ಮಾಡಿದ್ದೆ. ಅದೇ ರೀತಿ ನಾನು ಇವ್ರಿಗೂ ಅಣ್ಣಂಗೂ ಹೇಳಿದ್ದೆ, ನರ್ತಕಿ ಥಿಯೇಟ್ರಿಗೆ ಹೇಳಿದ್ದೆ, ರಾಜಾರಾಮ್ ಅವ್ರಿಗೆ ಹೇಳಿದ್ದೆ, ತುಂಬ ಥಿಯೇಟ್ರವ್ರಿಗೆ ಹೇಳಿದ್ದೆ. ನೀವು ಥಿಯೇಟ್ರ್ ಓನರ್ಗಳು ಅದಕ್ಕೆ ಹೇಳೋದು, ಜಗದೀಶ್ ಈ ಸಿನಿಮಾನ ಮುಂಚೆನೇ ಹೋಗುತ್ತೆ ಅಂತ ಹೇಳಿದ್ರು ಅಂತ. ಅಲ್ಲಿಂದ ಸರ್ ನಮಗೆ ಮೊದಲನೇ ದಿನ ನಮ್ಗೆ ಏನು ಕೊಟ್ಟಿದ್ರಲ್ಲ ಶೋಗಳು, ಈಗ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಓರಿಯನ್ ಮಾಲಲ್ಲಿ ನಮಗೆ 6 ಶೋನ 7 ಶೋ ಕೊಟ್ಟಿದ್ರು ಮೊದಲನೇ ದಿನ. ಇವತ್ತಿಗೆ ನಮ್ಮಲ್ಲಿರ್ತಕ್ಕಂಥದ್ದು 14 ಶೋ ಇದೆ ಇವತ್ತಿಗೆ, ಅಂದರೆ 1 to ಡಬಲ್. ಅಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಗೆ ಮೂವಿ ಬಂದು ಯಾವ ಮೆಗಾ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮಗೆ ಏನು ಪ್ಲಸ್ ಆಯಿತು ಅಂತ ಅಂದರೆ ರಿಪೋರ್ಟ್ ಮೇನ್. ನಾವು ಏನೇ ಇನ್ಫ್ಲುಯೆನ್ಸ್ ಮಾಡಿ ಏನೇ ಮಾಡಿದ್ರು 1 or 2 ಶೋಸ್ ಮಾಡ್ಬೋದು, ಅಥವಾ 1 ಕಡೆ 2 ಕಡೆ ಜನ ಸೇರಿಸ್ಬೋದು. ಬಟ್ ಎಂಟೈರ್ ಸ್ಟೇಟು ನಿಮಗೆ ಇದೇ ರೀತಿ ಕಲೆಕ್ಷನು, ಇದೇ ರೀತಿ ನಿಮಗೆ ಹೌಸ್ಫುಲ್ಗಳು ಆಗಬೇಕು ಅಂತ ಅಂದರೆ ಅದು ಮೂವಿನೇ ಕರೆಸ್ಬೇಕು. ಆ ವಿಷಯದಲ್ಲಿ ಈ ವರ್ಷ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಭೈರತಿ ರಣಗಲ್ಲ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ, ಅದರಲ್ಲೂ ನಮ್ಮ ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು. ಶೋಗಳು ತುಂಬ ಆ್ಯಡ್ ಆಗಿದೆ ಸರ್. ನಂಬರ್ ಆಫ್ ಸ್ಕ್ರೀನ್ಸು ನಾವು ಯಾವುದೂ ಹೆಚ್ಚುವರಿ ಮಾಡಲಿಲ್ಲ, ಶೋಸ್ಗಳು ರೈಸ್ ಮಾಡಿದ್ದೀವಿ. ಈ ಫ್ರೈಡೆಯಿಂದ ಸೆಕೆಂಡ್ ವೀಕು ಅರೌಂಡ್ ಒಂದು 16-17 ಥಿಯೇಟ್ರ್ ಏನೋ ಆ್ಯಡ್ ಆಗ್ತಾಯಿದೆ. ಆ್ಯಕ್ಚುಲಿ ಇದು ಬಿಗ್ ನಂಬರ್ ಇದು, ಯಾಕೆಂದರೆ ನಾವು ಬಿಗ್ಗೆಸ್ಟ್ ರಿಲೀಸ್ ಮಾಡಿದ್ದೋ ಇದನ್ನು. ಯಾಕೆಂದರೆ ನಾವು ಅಟ್ ಎ ಟೈಮ್ ದೊಡ್ಡ ಸ್ಕೇಲ್ ರಿಲೀಸ್ ಮಾಡಿದ್ದೋ ಈ ಸಿನಿಮಾನ. ನೀವು ಯಾವ ಊರಲ್ಲಿ ಹೋದರೂ ಕೂಡ ನಮಗೆ ಭೈರತಿ ರಣಗಲ್ ಸಿಗುತ್ತೆ. ಯಾವ ತಾಲೂಕು ಸೆಂಟ್ರಿಗೆ ಹೋಗಲಿ, ಹೋಬಳಿ ಸೆಂಟ್ರಿಗೆ ಹೋಗಲಿ, ಎ ಸೆಂಟ್ರಿಗೆ ಹೋಗಲಿ. ಮೈಸೂರಲ್ಲಿ ನಮಗೆ 2 ಥಿಯೇಟ್ರು, 6 ಮಲ್ಟಿಪ್ಲೆಕ್ಸು, ಈ ರೀತಿ ಹೋಗಿದ್ದು. ನಾವು ಹಾಕಿದ್ದು 36 ಶೋಸ್ ಅನ್ಸುತ್ತೆ ಏನು ಸರ್ ಮೈಸೂರಲ್ಲಿ. ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥದ್ದು 48 ಅಂತ ಅಂದರೆ ನನಗೆ ಗೊತ್ತಿರೋಂಗೆ ಈ ವರ್ಷ ಹೈಯೆಸ್ಟ್ ಅಂದರೆ ಹೈಯೆಸ್ಟು. ಆಮೇಲೆ ನನಗೇನೋ ಒಂದು ಸಣ್ಣ ಋಣ ನನಗೆ, ಯಾಕೆಂದರೆ ನಮ್ಮ ಭೀಮಾ ಚಿತ್ರಕ್ಕೆ ಮುಹೂರ್ತದಿಂದ ಹಿಡ್ದು ಪ್ರೀ ರಿಲೀಸ್ ಈವೆಂಟ್ ಅಂತ ಹಿಡ್ದು ಪ್ರತಿಯೊಂದಕ್ಕೂ ಅಣ್ಣ ಏನು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಆ ಋಣ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಅವರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ನಮ್ಗೊಂದು ಪುಣ್ಯ ಅಂತ ಹೇಳ್ತಾ, ಬೇರೆನಾರು ಇದೆಯಾ? ಅದೆಲ್ಲ ನಾವು ಬೇಡ, ರೈಟ್ಸ್ ಇಲ್ಲ. ಅಣ್ಣ ಇಲ್ಲಿ ಅಲ್ಲೇ ಇದ್ದಾರೆ ನೋಡಿ ಅಣ್ಣ ಆಮೇಲೆ ಮೂವಿಲಿ ಹಿಡ್ಕೊಂಡಿದ್ದಾರೆ ಲಾಂಗ್ ಅಷ್ಟೇ. ಈಗ ಡೈರೆಕ್ಟಾಗಿ ಹಿಡ್ಕೋಬೇಕಾಗುತ್ತೆ ಸರ್. ಈಗ ನಾನೇನು ಹೇಳ್ತೀನಿ, ಕಲೆಕ್ಷನ್ನು ಪಾಯಿಂಟಲ್ಲಿ ಏನು ಅಂತಂದ್ರೆ ಅದು ಹೇಳೋಣ, ಅದೇನು ದೊಡ್ಡದಿದೆಯಲ್ಲ. ಬಟ್ ಏನು ಅಂತಂದರೆ ನಾವು ಹ್ಯಾಪಿ ಇದ್ದೀವಿ. ಮೇನು ಸರ್, ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಹ್ಯಾಪಿ ಆಗೋದ್ರೆ ನಿಮಗೆ ಸಿನಿಮಾ ಬಂದು ದೊಡ್ಡ ಮಟ್ಟದ ಯಶಸ್ಸು ಅನ್ನೋದೇ ಇವತ್ತು ಎಂಟೈರ್ ಇಂಡಿಯಾ. ಇವತ್ತು ಮಾರ್ಕೆಟ್ ಏನಿದೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಹ್ಯಾಪಿ ಆದರೆ ಆಟೋಮೆಟಿಕ್ ಸಿನಿಮಾ ತಂಡದವ್ರಿಗೆ ಬಂದೇ ಬರುತ್ತೆ. ಆಮೇಲೆ ಇಷ್ಟು ದೊಡ್ಡ ಹಿಟ್ ಆದಮೇಲೆ ಸರ್ ಆಟೋಮೆಟಿಕ್ ದುಡ್ಡು ಬರಲೇಬೇಕಲ್ವಾ? ಇಲ್ಲ ಸರ್, ನೀವು ಕನ್ಫ್ಯೂಸ್ ಆದ್ರಿ. ನಾನು ಹೇಳೋದು ನಂಬರ್ ಆಫ್ ಸೋರ್ಸು ಇಂದ ಮಲ್ಟಿಪ್ಲೆಕ್ಸ್ ಓನ್ಲಿ, ಸಿಂಗಲ್ ಸ್ಕ್ರೀನ್ ಅಲ್ಲ. ಸಿಂಗಲ್ ಸ್ಕ್ರೀನ್ ನಾನು ಅದಕ್ಕೆ ಹೇಳಿದ್ದು, ನಾವು ಯಾವುದು ಹೊಸ್ದಾಗಿ ಆ್ಯಡ್ ಮಾಡಿಲ್ಲ. ಸಿಂಗಲ್ ಸ್ಕ್ರೀನು ಹೈಯೆಸ್ಟ್ ಹಾಕಿದ್ದೆ ಭೈರತಿ ರಣಗಲ್ಲು. ಕಂಗುವ ಅದು ನಮ್ಮ ಸ್ನೇಹಿತರೆ ಮಾಡಿದ ಸಿನಿಮಾ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಂಗುವ ರಿಲೀಸ್ ಮಾಡಿದ್ದು KV ಅನ್ನೋರು. ಅವ್ರು ಬಂದು ನನ್ನ ಹತ್ರ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಕೇಳಿದೆ ಅವ್ರಿಗೆ, ಯಾಕೆಂದ್ರೆ ಅವ್ರದ್ದು ಥಿಯೇಟ್ರ್ಗಳಿದೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಅವ್ರದ್ದೆಲ್ಲ ಅವ್ರದ್ದು KV ಅನ್ನೋರ್ದು ಥಿಯೇಟ್ರಿದೆ, ಅಂದರೆ ಗಂಗಾಧರ್ ಅವ್ರದ್ದು ಥಿಯೇಟ್ರಿದೆ. ಅಣ್ಣ ನಮ್ಮ ಸಿನಿಮಾ ಹಾಕಿ ನೀವು ಅಲ್ಲಿ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಹಾಕಿ ಅಂತ ಅಂದರೆ ನೀವು ನಂಬ್ತಿರೋ ಇಲ್ವೋ, ಅವ್ರು ಗಂಗಾಧರ್ ಅವ್ರದ್ದು ಎಷ್ಟು ಥಿಯೇಟ್ರಿದೆ ಅಷ್ಟು ಥಿಯೇಟ್ರು ಭೈರತಿ ರಣಗಲ್ಲಿದೆ. ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್ಲೇ. ಕರ್ನಾಟಕ ಈ ರಿಲೀಸಲ್ಲಿ ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್ಲು. ನಂಬರ್ ಆಫ್ ಶೋಸ್ ಅಂತಂದರೆ ಒಂದು ಮಲ್ಟಿಪ್ಲೆಕ್ಸಲ್ಲಿ 6 ಶೋ ಇದ್ದದ್ದು 14 ಶೋ ಆಯ್ತಲ್ಲ, ಆ ರೀತಿ ನಂಬರ್ ಆಫ್ ಶೋಸ್ಗಳನ್ನ ನಾವು ಡಿಕ್ರೀಸ್ ಮಾಡಿದ್ದು. ಯಾಕೆ ಅಂತಂದರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ, ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದ್ದೀವಿ ನಾವು. ಈಗ ಲೈಕ್ ಎಕ್ಸಾಂಪಲ್, ಈಗ ಮಾಗಡಿ ರೋಡಲ್ಲಿ ಬಂತು ಅಂತ ಅಂದರೆ ವೀರೇಶ 1000 ಕೆಪಾಸಿಟಿ ಇದೆ. ಪಕ್ಕದಲ್ಲಿ ಕಮಲಾನಗರ ಹಾಕಿದ್ದೀವಿ, ನವರಂಗ್ ಹಾಕಿದ್ದೀವಿ, ಈ ಕಡೆ ವಿಕ್ಟ್ರಿ ಹಾಕಿದ್ದೀವಿ, ಗೊಲ್ರೆಡ್ಡಿ ಹಾಕಿದ್ದೀವಿ, ಈ ಕಡೆ ನಮ್ಮದು ರಾಬಿನ್ ಹಾಕಿದ್ದೀವಿ. ಹೈಯೆಸ್ಟ್ ಥಿಯೇಟ್ರ್ ನಾವು ಹೋದಾಗ ನಾವು ನಂಬರ್ ಆಫ್ ಶೋಸ್ಗಳನ್ನ ಲಿಮಿಟೆಡ್ ಮಾಡ್ತೀವಿ. ಯಾಕೆ, ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬರಲಿ ಅಂತ. ಬಂದ ತಕ್ಷಣ ಇಮಿಡಿಯೇಟ್ 1 ಡೇಗೆ ಡಬಲ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಹೈಯೆಸ್ಟ್ ಥಿಯೇಟ್ರ್ ಇರೋದು, ಹೈಯೆಸ್ಟ್ ಶೋಸ್ ಇರೋದು ಭೈರತಿ ರಣಗಲ್. ನಂಬರ್ 1 ಪ್ಲೇಸ್ ಆಲ್ವೇಸ್ ನಂಬರ್ 1 ಶಿವಣ್ಣ. ನಂಬರ್ ಒನ್ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.